ಜೈ ಭಾರತ್. ಭಾರತ ಪಾಕಿಸ್ತಾನ ನಡುವಿನ ಕ್ರಿಕೆಟ್ ಪಂದ್ಯಾಟದ ಬಗ್ಗೆ ಪಾಕಿಸ್ತಾನ ಕೊನೆಗೂ ಒಂದು ನಿರ್ಧಾರಕ್ಕೆ ಬಂದಿದೆ. ಫೆಬ್ರವರಿ ತಿಂಗಳಲ್ಲಿ ಟಿ20 ವರ್ಲ್ಡ್ ಕಪ್ ನಡೆಯಲಿದೆ. ಇದರ ಆತಿಥ್ಯ ಭಾರತ ವಹಿಸಲಿದೆ. ಇಲ್ಲಿ ಪಾಕಿಸ್ತಾನ ಭಾರತದಲ್ಲಿ ಆಟವಾಡಲು ನಿರಾಕರಿಸಿದ್ದು, ಭಾರತ ಹಾಗೂ ಪಾಕಿಸ್ತಾನದ ಪಂದ್ಯಾಟ ಶ್ರೀಲಂಕಾದಲ್ಲಿ ನಿಯೋಜಿಸಲಾಗಿತ್ತು. ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ತನ್ನೆಲ್ಲ ಹೈಡ್ರಾಮಾಗಳನ್ನು ನಿಲ್ಲಿಸಿದೆ. 2026ರ ಟಿ20 ವರ್ಲ್ಡ್ ಕಪ್ ಆಡುವುದಕ್ಕಾಗಿ ಸಿದ್ಧವಾಗಿದ್ದು, ಫೆಬ್ರವರಿ 2ರಂದು ಬೆಳಿಗ್ಗೆ ಕೊಲಂಬೋಗೆ ತೆರಳಲು ತನ್ನ ಟಿ20 ವಿಶ್ವಕಪ್ ತಂಡವನ್ನು ನಿಗದಿಪಡಿಸಿದೆ. ಇಲ್ಲಿ ಐಸಿಸಿ ಕೂಡ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದು, ಒಂದು ವೇಳೆ ಪಾಕಿಸ್ತಾನ ಆಡದೆ ಹೋದರೆ ಅವರಿಗೆ ಸುಮಾರು 400 ಕೋಟಿ ದಂಡವನ್ನು ಪಾವತಿಸಬೇಕು. ಪಿಎಸ್ಎಲ್ನಲ್ಲಿ ವಿದೇಶಿ ಆಟಗಾರರನ್ನು ನಿಷೇಧಿಸಲಾಗುತ್ತಿತ್ತು. ಕೆಲವೊಂದು ಅವರ ಮೇಲೆ ನಿರ್ಬಂಧವನ್ನು ವಿಧಿಸುವುದರಲ್ಲಿತ್ತು. ಒಂದು ವೇಳೆ ಪಾಕಿಸ್ತಾನ ಆಡದೆ ಹೋದರೆ ಆ ಜಾಗದಲ್ಲಿ ಬಾಂಗ್ಲಾದೇಶ ಎಂಟ್ರಿ ಕೊಡ್ತಿತ್ತು. ಭಾರತದ ವಿರುದ್ಧ ನಿರ್ಣಾಯಕ ಪಂದ್ಯ ಶ್ರೀಲಂಕಾದಲ್ಲಿ ನಡೆಯಲಿದೆ. ಒಂದು ವೇಳೆ ಭಾರತ ಹಾಗೂ ಪಾಕಿಸ್ತಾನ ಫೈನಲ್ಗೆ ಬಂದರೆ ಆ ಪಂದ್ಯ ಶ್ರೀಲಂಕಾದಲ್ಲಿ ನಡೆಯಲಿದೆ. ಭದ್ರತಾ ಕಾಳಜಿಯನ್ನು ಉಲ್ಲೇಖಿಸಿ ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿಯು ಈ ಹಿಂದೆ ಭಾರತದಲ್ಲಿ ಟಿ20 ವಿಶ್ವಕಪ್ ಪಂದ್ಯಗಳನ್ನು ಆಡಲು ನಿರಾಕರಿಸಿತು. ಇದರ ನಂತರ ಐಸಿಸಿ ಸ್ಕಾಟ್ಲೆಂಡ್ ಅನ್ನು ಈ ಪಂದ್ಯಾವಳಿಯಲ್ಲಿ ಸೇರಿಸಿಕೊಂಡಿತ್ತು. ಈ ಬೆಳವಣಿಗೆ ನಂತರ ಪಾಕಿಸ್ತಾನ ಐಸಿಸಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿ ವಿಶ್ವಕಪ್ನಿಂದ ಹೊರಗುಳಿಯುತ್ತೇವೆ ಎಂದು ನಾಟಕ ಶುರು ಮಾಡಿದ್ದರು. ಭಾರತದ ಕ್ರಿಕೆಟ್ ಮಂಡಳಿ, ಪಿಸಿಬಿ ಮತ್ತು ಐಸಿಸಿ ನಡುವೆ ಒಂದು ತ್ರಿಪಕ್ಷೀಯ ಒಪ್ಪಂದವೂ ಕೂಡ ಇದೆ. ಅದರ ಅಡಿಯಲ್ಲಿ ಐಸಿಸಿ ಪಂದ್ಯಾವಳಿಗಳನ್ನು ಎಲ್ಲ ಭಾರತ-ಪಾಕಿಸ್ತಾನ ಪಂದ್ಯಗಳನ್ನು 2027ರವರೆಗೆ ತಟಸ್ಥ ಸ್ಥಳಗಳಲ್ಲಿ ಆಡಿಸಲಾಗುತ್ತದೆ. ಯಾವುದೇ ಭಾರತ ಹಾಗೂ ಪಾಕಿಸ್ತಾನದ ಪಂದ್ಯಗಳನ್ನು ನ್ಯೂಟ್ರಲ್ ಪ್ರದೇಶದಲ್ಲಿ ಆಡಲು ಒಪ್ಪಿಕೊಂಡಿದೆ. ಇದರ ಹಿಂದೆ ಪಾಕಿಸ್ತಾನದಲ್ಲಿ ಚಾಂಪಿಯನ್ ಟ್ರೋಫಿ ಆಯೋಜನೆ ಮಾಡಿದ್ದು, ಭಾರತ ಅಲ್ಲಿ ಆಡಲು ನಿರಾಕರಿಸಿತು. ಭಾರತದ ಪಂದ್ಯಗಳನ್ನು ಯುಎಇಗೆ ಶಿಫ್ಟ್ ಮಾಡಲಾಗಿತ್ತು. ಪಾಕಿಸ್ತಾನದಲ್ಲಿ ಅಲ್ಲಿನ ಪ್ರಧಾನಮಂತ್ರಿ ಇಮ್ರಾನ್ ಖಾನ್ ಕೂಡ ಸೇಫ್ ಆಗಿಲ್ಲ. ಅಲ್ಲಿನ ಜನಸಾಮಾನ್ಯರು ಕೂಡ ಸೇಫ್ ಆಗಿಲ್ಲ. ಅಲ್ಲಿನ ಭಯೋತ್ಪಾದಕರು ಭಾರತದ ಆಟಗಾರರ ಮೇಲೆ ಕಂಟಕವಾಗುವ ಸಾಧ್ಯತೆ ಇತ್ತು. ಭಾರತದ ಸುರಕ್ಷತೆಯ ದೃಷ್ಟಿಯಿಂದ ಯುಎಇಯಲ್ಲಿ ಆಡಿತು. ಆದರೆ ಭಾರತದಲ್ಲಿ ಭಿನ್ನ. ಇಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಆದರೆ ಪಾಕಿಸ್ತಾನ ಕಪಟ ಬುದ್ಧಿಯನ್ನು ತೋರಿಸುತ್ತಿದೆ. ಹೀಗಾಗಿ ಪಾಕಿಸ್ತಾನದ ಸಂಪೂರ್ಣ ವಿಶ್ವಕಪ್ ವೇಳಾಪಟ್ಟಿ ಶ್ರೀಲಂಕಾದಲ್ಲಿ ಆಯೋಜಿಸಲಾಗಿದೆ.